ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಬ್ಬೀಸ್ ಕುಕಿಂಗ್ ಆ್ಯಂಡ್ ಕನ್ನಡ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗಿನ ಬ್ರೇಕ್ಫಾಸ್ಟೊಂದಿಗೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಸೊ ನಾರ್ಮಲಾಗಿ ನಾನು ಇದು ಮಾಡ್ತೀನಿ ಬಿಕಾಸ್ ನನಗೆ ಸಮ್ಟೈಮ್ಸ್ ನೆನಪಿರಲ್ಲ, ಏನಾದರೂ ಅಂದರೆ ರೈಸೆಲ್ಲ ನೀರಲ್ಲಿ ಹಾಕಿಡ್ಲಿಕ್ಕೆ ನೆನಪಿರಲ್ಲ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅಂತ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಇನ್ಸ್ಟೆಂಟಾಗಿ ದೋಸೆ ಮಾಡ್ತೀನಿ. ಸೊ ಇನ್ಸ್ಟೆಂಟಾಗಿ ದೋಸೆದಲ್ಲಿ ಇವತ್ತು ನಾನು ಮಾಡ್ತಿರೋದು ಎಗ್ ದೋಸೆ. ಓಕೆನಾ, ಇನ್ಸ್ಟೆಂಟಲ್ಲಿ ಎಗ್ ದೋಸೆ ಮಾಡ್ತಾಯಿದ್ದೀನಿ. ಸೊ ಫಸ್ಟಿಗೆ ನಾನಿಲ್ಲಿ ರವೆ ಮತ್ತು ಪೋಹ ಏನಿದೆ ನೋಡಿ, ಪೋಹನ ತೊಳೆದುಬಿಟ್ಟು ಹಾಕಿದ್ದೀನಿ. ಸೊ ಒಂದೊಂದು ಕಪ್ ತೊಗೊಳ್ಬೇಕು. ಪೋಹ 1 ಕಪ್ ಮತ್ತು ರವೆ 1 ಕಪ್ ಮತ್ತು ಅದಕ್ಕೆ ಮೊಸರು ಅಥವಾ ನೀರು, ಬಟ್ ನಾನು ಮೊಸರು ಹಾಕಲ್ಲ, ನೀರನ್ನು ಹಾಕಿ ಒಂದು 10 ನಿಮಿಷ ನಾನು ಅದನ್ನು ಸೋಕ್ ಮಾಡಲಿಕ್ಕೆ ಇರ್ತೀನಿ. ಓಕೆನಾ, 10 ನಿಮಿಷ ಸಾಕು. ಸೊ ನಾನು ಮಿಕ್ಸಿಯಲ್ಲೇ ಹಾಕಿದೆ, ಸುಮ್ಮನೆ ಪಾತ್ರೆ ತೊಳಿಬೇಕಲ್ವ, ಅದಕ್ಕೋಸ್ಕರ. ಸೊ ಈಗ 10 ಮಿನಿಟ್ಸ್ ಆದ ನಂತರ ಇವಾಗ ಇದನ್ನು ಗ್ರೈಂಡ್ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಶುಗರ್ ಹಾಕಿದ್ದೀನಿ. ನಾನು ಶುಗರ್ ಬೇಕಂತಿಲ್ಲ, ಬಟ್ ಸ್ವಲ್ಪ ಟೇಸ್ಟ್ಗೋಸ್ಕರ ಅಂತ ಹಾಕಿದ್ದೀನಿ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕಿ ನಾವು ದೋಸೆ ಬ್ಯಾಟರ್ಗೆ ಯಾವ ರೀತಿ ಗ್ರೈಂಡ್ ಮಾಡ್ತೀವಿ ನೋಡಿ, ಅದೇ ರೀತಿ ಇದನ್ನು ಗ್ರೈಂಡ್ ಮಾಡಬೇಕು. ಸೊ ಇದರಲ್ಲಿ ದೋಸೆ ಮಾತ್ರ ಅಲ್ಲದೆ ನೀವು ಇದರಲ್ಲಿ ಇಡ್ಲಿ ಕೂಡ ಮಾಡ್ಬೋದು ಇನ್ಸ್ಟೆಂಟಾಗಿ. ಸೊ ಯಾರಾದರೂ ನಿಮಗೆ ನೆಂಟರು ಬರೋದಾದರೆ ಅಥವಾ ನಿಮಗೆ ಇಡ್ಲಿ ತಿನ್ನಬೇಕಂತ ಮನಸ್ಸಾಗುತ್ತೆ ಸಮ್ಟೈಮ್ಸ್, ಗೊತ್ತಾ, ಇಡ್ಲಿ ಮಾಡಬೇಕು ಅಥವಾ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ. ಸೊ ಆವಾಗ ನೀವು ಇನ್ಸ್ಟೆಂಟಾಗಿ ಈ ರೆಸಿಪಿನ ಮಾಡಬಹುದು. ಸೊ ನನಗೆ ಜಾಸ್ತಿಯಾಗಿ ರೈಸ್, ಸಮ್ಟೈಮ್ಸ್ ನಾನು ನೀರು ದೋಸೆ ಮಾಡಲಿಕ್ಕೆ ರೈಸ್ ಹಾಕಿರ್ತೀನಿ, ಸಮ್ಟೈಮ್ಸ್ ನೆನಪಿರಲ್ಲ ಅಥವಾ ಹಾಗಿರಬೇಕಾದ್ರೆ ನಾನು ಈ ಥರ ಇನ್ಸ್ಟೆಂಟಾಗಿ ಮಾಡ್ತೀನಿ. ಸೊ ನೋಡಿ, ಇದು ಸ್ವಲ್ಪ ತಿಕ್ಕಾಗಿರಬೇಕು, ಯಾಕೆಂದರೆ ದೋಸೆ ಆವಾಗ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ. ಸೊ ತುಂಬ ತೆಳು ಮಾಡಿದರೆ ತುಂಬ ತೆಳು ದೋಸೆ ಆಗುತ್ತೆ ಅಷ್ಟೇ. ಸೊ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿ ಅಷ್ಟು. ಇಡ್ಲಿ ಮಾಡಬೇಕಾದ್ರೆ ಸ್ವಲ್ಪ ದಪ್ಪನೇ ಇರಬೇಕಾಗುತ್ತೆ. ಅದೇ ದೋಸೆ ಮಾಡೋದಾದರೆ ಪರವಾಗಿಲ್ಲ, ತೆಳು ಇದ್ರೂ, ಅದಕ್ಕೋಸ್ಕರ. ಓಕೆನಾ, ಸೊ ಅದಕ್ಕೆ ನಾನು ಸ್ವಲ್ಪನೇ ನೀರು ಹಾಕ್ತೀನಿ. ಸೊ ಮಿಕ್ಸಿಗೆ ನೀರು ಹಾಕಿ ಅದನ್ನು ಬ್ಯಾಟರಿಗೆ ಸೇರಿಸ್ತಾ ಇದ್ದೀನಿ. ಸೊ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನಿಸ್ತು, ಅದಕ್ಕೆ ನಾನು ಇಲ್ಲಿ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಎಷ್ಟು ಉಪ್ಪು ಬೇಕು ನೋಡಿ ಅಷ್ಟನ್ನು ಹಾಕ್ಬೋದು. ಓಕೆನಾ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಸೊ ಇದು ಫರ್ಮೆಂಟ್ ಮಾಡಲಿಕ್ಕೆ ನಾವು ಇಡಲ್ಲ, ಅದಕ್ಕೋಸ್ಕರ ನಾನಿಲ್ಲಿ 1 ಪ್ಯಾಕೆಟಷ್ಟು ಈನೋನ ಉಪಯೋಗ ಮಾಡ್ತಾಯಿದ್ದೀನಿ. ಸೊ ನೀವು ಕೇಳ್ಬೋದು ಇದು ಹೆಲ್ದಿ ರೆಸಿಪಿನ. ಸೊ ನನಗೆ ಇದು ಹೆಲ್ದಿ ಹೌದಾ ಅಲ್ವ ಅಂತ ನನಗೆ ಗೊತ್ತಿಲ್ಲ, ಬಟ್ ಇನ್ಸ್ಟೆಂಟಾಗಿ ಮಾಡ್ಬೋದು. ನಾವೇನು ಡೈಲಿ ಮಾಡಿ ತಿಂತೀವಿ ಇಲ್ಲ ತಾನೇ, ಯಾವಾಗಾದರೂ ಇನ್ಸ್ಟೆಂಟಾಗಿ ಮಾಡ್ತೀವಿ. ಇನ್ಸ್ಟೆಂಟ್ ಅಂದರೆ ನಮಗೆ ಯಾವಾಗ ನೆನಪಿರಲ್ಲ ಅಥವಾ ನಮಗೆ ಆ ಥರ, ಗೊತ್ತಾಯ್ತಾ. ಸೊ ರವೆ ಡೆಫಿನೆಟ್ಲಿ ಹೆಲ್ದಿ, ಪೋಹ ಕೂಡ ಹೆಲ್ದಿ, ಬಟ್ ಏನೋ ಉಪಯೋಗ ಮಾಡೋದ್ರಿಂದ ಸೊ ಗೊತ್ತಲ್ಲ. ಸೊ ಅದಕ್ಕೋಸ್ಕರ ಸೊ ಮಾಡಬಹುದು, ಅಪರೂಪಕ್ಕೆ ಏನಾಗಲ್ಲ. ಓಕೆನಾ, ಸೊ ನೋಡಿ ಇವಾಗ 1 ಪ್ಯಾಕೆಟಷ್ಟು ಏನನ್ನು ನಾನು ಉಪಯೋಗ ಮಾಡಿ ಇದನ್ನು ಈ ಥರ ಮಿಕ್ಸ್ ಮಾಡಿದಾಗ ನೋಡಿ ಯಾವ ರೀತಿ ಅದು ಫರ್ಮೆಂಟ್ ಆಗುತ್ತೆ ಅಂತ. ಸೊ ನೀವು ನೋಡಬಹುದು, ಈಸ್ಟ್ ಹಾಕಿದಾಗ ಅಥವಾ ನೀವು ಇದಕ್ಕೆ ಇದು ಕೂಡ ಯೂಸ್ ಮಾಡ್ಬೋದು, ಸೋಡಾ ಬರುತ್ತೆ ನೋಡಿ, ಅಡುಗೆ ಸೋಡಾ, ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಸೊ ಬೆಟರ್ ಏನು ಅಂತ ಅನಿಸುತ್ತೆ ನನಗೆ ಸೋಡಾಕ್ಕಿಂತ. ಓಕೆನಾ, ಸೊ ಇವಾಗ ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ದೋಸೆ ಮಾಡೋದ್ರಿಂದ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಇಟ್ಟು ದೋಸೆ ಮಾಡ್ತಾಯಿದ್ದೀನಿ. ಸೊ ಮಿಕ್ಸಿಯಲ್ಲಿ ನಾವು ಪೇಸ್ಟ್ ಮಾಡಬೇಕಾದ್ರೆ ನಾವು ದೋಸೆಗೆ ಯಾವ ರೀತಿ ಪೇಸ್ಟ್ ಮಾಡ್ತೀವಿ ನೋಡಿ ಅಷ್ಟು ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡಬೇಕು ಅಷ್ಟೇ. ಓಕೆನಾ, ಸೊ ನೋಡಿ ಇವಾಗ ದೋಸೆಗೆ ನಾನು ದೋಸೆ ಮಾಡಲಿಕ್ಕೆ ನಾನು ಬ್ಯಾಟರ್ ಹಾಕ್ತಿದ್ದೀನಿ. ಸೊ ಮನೇಲಿ 2 ಎಗ್ ಇತ್ತು, ಉಳಿದಂಥ 2 ಎಗ್. ಸೊ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಆವಾಗ ಎಗ್ ದೋಸೆ ಆಗುತ್ತೆ. ಸೊ ನೀವು ಇದನ್ನು ನಾರ್ಮಲಾಗಿ ಮಾಡ್ಬೋದು ಅಥವಾ ಎಗ್ ದೋಸೆ ಥರನೂ ಮಾಡ್ಬೋದು. ಸೊ ಫಸ್ಟಿಗೆ ನಾನು ದೋಸೆ ಬ್ಯಾಟರ್ ಹಾಕಿ ಅದನ್ನು ರೌಂಡ್ ಮಾಡಿ ಸ್ವಲ್ಪ ತುಪ್ಪ ಅಂದರೆ ಟೇಸ್ಟ್ ಕೊಡುತ್ತಲ್ಲ, ಅದಕ್ಕೋಸ್ಕರ. ಆ್ಯಕ್ಚುಲಿ ನಾನು ಸಿಂಪಲ್ ದೋಸೆ ಮಾಡ್ಲಿಕ್ಕೆ ಹೋಗಿದ್ದು, ಆಮೇಲೆ ಏನಕ್ಕೋ ಫ್ರಿಜ್ ಓಪನ್ ಮಾಡಬೇಕಾದ್ರೆ ನಾನು ಒಳ್ಳೆ ಎಗ್ ನೋಡಿದೆ. ಸೊ ಅದಕ್ಕೆ ನಾನು ಇಲ್ಲಿ ಎಗ್ ದೋಸೆ ಮಾಡ್ತಿರೋದು. ಆ್ಯಕ್ಚುಲಿ ನಾನು ನಾರ್ಮಲ್ ದೋಸೆ ಮಾಡಲಿಕ್ಕೆ ಮಾಡಿದ್ದು. ಸೊ ಫ್ರಿಜ್ಜಲ್ಲಿ ಎಗ್ ಇದ್ರಿಂದ ಸೊ ನೆನಪಾಯಿತು, ಅದಕ್ಕೆ ನಾನಿಲ್ಲಿ ಎಗ್ ಕೂಡ ಹಾಕ್ತಾಯಿದ್ದೀನಿ. ಸೊ ಎಗ್ಗನ್ನು ಅದಕ್ಕೇ ಹಾಕಬೇಕು, ಈ ಥರ ನೀವು ನೋಡಬಹುದು. ವೀಡಿಯೋದಲ್ಲಿ ನಾನು ಯಾವ ರೀತಿ ಮಾಡಿದ್ದೀನಿ ನೋಡಿ, ಅದೇ ರೀತಿ ಮಾಡಿದ್ರೆ ಆಯಿತು. ಸೊ ಇದನ್ನು ಚೆನ್ನಾಗಿ
ಸ್ಪ್ರೆಡ್ ಮಾಡಬೇಕು. ಫುಲ್ ದೋಸೆಗೆ ಇದನ್ನು ಸ್ಪ್ರೆಡ್ ಮಾಡಬೇಕು. ಸೊ ಇದಕ್ಕೆ ಸ್ವಲ್ಪ ನೀವು ಪೆಪ್ಪರ್ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಮತ್ತು ಅರಿಶಿನ ಪೌಡರ್ ಕೂಡ ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು. ಆಮೇಲೆ ಸಾಲ್ಟ್ ಕೂಡ ಆಪ್ಷನಲ್, ಬೇಕಿದ್ರೆ ಮಾತ್ರ ಹಾಕ್ಬೋದು. ಸೊ ಅದನ್ನು ಹಾಕಿ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ, ಓಕೆನಾ. ಸೊ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಮಾತ್ರ ಅಲ್ಲ, ನಾವು ಗ್ರೈಂಡ್ ಮಾಡಿ ಇಟ್ಟು ನೆಕ್ಸ್ಟ್ ಡೇ ಮಾಡ್ತೀವಿ ನೋಡಿ ದೋಸೆ, ಫರ್ಮೆಂಟ್ ಮಾಡಿ ಇಡ್ತೀವಿ ನೋಡಿ. ಸೊ ಆ ದೋಸೆಗೂ ಕೂಡ ನೀವು ಎಗ್ ಹಾಕ್ಬೋದು, ಓಕೆನಾ. ತುಂಬ ಚೆನ್ನಾಗಿರುತ್ತೆ. ಇದು ನಾವು ದುಬೈಲಿರಬೇಕಾದ್ರೆ ನಮ್ಮದಲ್ಲೊಂದು ತಮಿಳವ್ರದ್ದು ರೆಸ್ಟೋರೆಂಟ್ ಇತ್ತು. ಸೊ ಅಲ್ಲಿ ಮುಟ್ಟ ದೋಸೆ ಅಂದರೆ ತಿಂತಾಯಿದ್ವಿ ನಾವು. ತುಂಬ ಚೆನ್ನಾಗಾಗಿತ್ತು ಅಲ್ಲಿ ಮತ್ತು ದೊಡ್ಡ ದೋಸೆ ಮಾಡ್ತಾರೆ. ದೊಡ್ಡ ದೋಸೆ ಮತ್ತೊಂದು ಎಗ್ ಹಾಕಿ ಚೆನ್ನಾಗಿ ಮಾಡ್ತಿದ್ದು ಮುಟ್ಟ ದೋಸೆ ಅಂತ. ಸೊ ಆಮೇಲೆ 2 ಸೈಡ್ ಫ್ರೈ ಮಾಡಿದರೆ ದೋಸೆ ರೆಡಿಯಾಗುತ್ತೆ. ಸೊ ಈ ರೆಸಿಪಿನ ನೀವು ಟ್ರೈ ಮಾಡಬೇಕು, ಆಯಿತಾ. ಸೊ ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಇದನ್ನು ನೀವು ಚಟ್ನಿ ಜೊತೆ ಅಥವಾ ನಿಮ್ಮ ಮನೇಲಿ ಯಾವುದಾದ್ರು ಕರಿ ಇದ್ದರೆ ಅದ್ರ ಜೊತೆ ನೀವು ತಿನ್ಬೋದು. ಸೊ ಇವಾಗ 2 ಮೊಟ್ಟೆ ಇದ್ರದಿಂದ ನಾನು 2 ಎಗ್ ದೋಸೆ ಮಾಡಿದ್ದು. ಇದರಲ್ಲಿ ನೋಡಿ, ಫಸ್ಟ್ ದೋಸೆ ಹಾಕ್ತೆ, ಆಮೇಲೆ ಮೊಟ್ಟೆಯನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿದೆ, ಆಮೇಲೆ ಸ್ವಲ್ಪ ತುಪ್ಪವನ್ನು ಹಾಕ್ತೆ, ಸ್ವಲ್ಪ ಸಾಲ್ಟ್ ಹಾಕ್ತೆ, ಸ್ವಲ್ಪ ಪೆಪ್ಪರ್ ಹಾಕ್ತೆ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೆ, ಹಾಗೂ ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಮುಚ್ಚಿಟ್ಟು ಬೇಯಿಸಿ ಅದನ್ನು ಓಪನ್ ಮಾಡಿ ಮತ್ತು ತಿರುಗಿ ಹಾಕಿ 2 ಸೈಡ್ ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು, ನಮ್ಮದು ಮುಟ್ಟ ದೋಸೆ ರೆಡಿಯಾಗುತ್ತೆ. ಸೊ ನಾನು ಹೇಳಿದ ಹಾಗೆ 2 ಎಗ್ ಇದ್ರದಿಂದ 2 ದೋಸೆ ಮಾಡಿದ್ದು ನಾನು, ಎಗ್ ದೋಸೆ. ಸೊ ಆಮೇಲೆಲ್ಲ ನಾನು ನಾರ್ಮಲ್ ದೋಸೆನೇ ಮಾಡಿದೆ. ಸೊ ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅಂತ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಿ ನಾನು ದೋಸೆ ಮಾಡಿದೆ. ಆವಾಗ ತುಂಬ ಚೆನ್ನಾಗಿರುತ್ತೆ, ಕರುಕುರು ಮಾಡಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ. ಸೊ ಆಮೇಲೆ ನಾನು ಇದರಲ್ಲಿ ನಾನು ಸಲೂನ್ ಹೋಗಿದ್ದೆ, ಬಿ ಬೌನ್ಸ್ ಅಂತ, ನಮ್ಮ ಮನೆ ಹತ್ತಿರ ಇರುವಂತಹ ಯೂನಿಸೆಕ್ಸ್ ಸಲೂನ್. ಸೊ ಅಲ್ಲಿ ಹೋಗಿ ಜಸ್ಟ್ ನಾನು ಪೆಡಿಕ್ಯೂರ್ ಮಾಡ್ತೀನಿ ಜಾಸ್ತಿ, ಯಾಕೆಂದರೆ ಪಾರ್ಲರಿಗೆ ಹೋದಾಗೆಲ್ಲ ಸೊ ಅವಾಗ ಅವರು ಕಾಲಿಗೆಲ್ಲ ಮಸಾಜ್ ಮಾಡ್ತಾರಲ್ಲ, ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಹೇರ್ ಕಟ್ ಕೂಡ ಮಾಡಿದ್ದೆ. ಸೊ ಅಂದರೆ ಸ್ಪ್ಲಿಟ್ ಎಂಡ್ ತುಂಬ ಇತ್ತು, ಅದಕ್ಕೋಸ್ಕರ ಈ ಸಮ್ಮರ್ಗಂತೂ ಮೇಂಟೈನ್ ಮಾಡಲಿಕ್ಕೆ ತುಂಬ ಕಷ್ಟ ಹೇರ್. ಆ್ಯಂಡ್ ನಾನು ಲಾಸ್ಟ್ ಹೇರ್ ಕಟ್ ಮಾಡಿದ್ದೊಂದು ದುಬೈಲಿ ಅನಿಸುತ್ತೆ, ನೆನಪಿಲ್ಲ ನನಗೆ. ಸೊ ಅದಕ್ಕೆ ನಾನು ಇಲ್ಲಿ ಕಟ್ ಮಾಡಿದೆ ಸ್ವಲ್ಪ. ಆಮೇಲೆ ತುಂಬ ಸೆಕೆ ಆಯಿತಾ, ಅದು ಸೆಕೆ ಅಂದರೆ ಸಹಿಸ್ಲಿಕ್ಕೆ ಆಗ್ತಿಲ್ಲ. ಎಷ್ಟು ದಾಹ ಅಂದರೆ ನೀರು ಕುಡಿಬೇಕನ್ನಿಸುತ್ತೆ, ಏನಾದರೂ ಕುಡಿಬೇಕನ್ನಿಸುತ್ತೆ, ಜ್ಯೂಸ್ ಕುಡಿಬೇಕನ್ನಿಸುತ್ತೆ, ಆ ಥರ ತುಂಬಾ ಸೆಕೆ, ಸ್ವಲ್ಪನೇ ಸಹಿಸ್ಲಿಕ್ಕೆ ಆಗ್ತಿಲ್ಲ, ಅಷ್ಟೊಂದು ಸೆಕೆ ಇದೆ. ಅದಕ್ಕೋಸ್ಕರ ಸ್ವಲ್ಪ ಹೇರೆಲ್ಲ ಕಟ್ ಮಾಡಿ ಬಂದೆ. ಸೊ ನಾನು ಹೋದಂತಹ ಸಲೂನ್ ಬಂದುಬಿಟ್ಟು ಬಿ ಬೌನ್ಸ್ ಅಂತ. ಸೊ ನಾನು ಹೇಳಿದೆಲ್ಲ, ಹೊರಗಡೆ ಹೋದಂಥ ನನ್ನ ವೀಡಿಯೋಸ್ ಚೆನ್ನಾಗಿ ಅಂದರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಗಿದ್ದೇನೆ. ನಾನು ಅಷ್ಟೊಂದು ಕಂಫರ್ಟಬಲ್ ಇರಲ್ಲ ಅಲ್ಲಿಗೆ ಮಾತಾಡುವಷ್ಟಲ್ಲ ವೀಡಿಯೋ ಮಾಡಿ, ಅಷ್ಟೊಂದು ತುಂಬ ಶೈ ನನಗೆ. ಅದಕ್ಕೋಸ್ಕರ ಸೊ ಜಸ್ಟ್ ಒಂದು 2-3 ವರ್ಷ ಆದ್ರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ಬಟ್ ರೆಗ್ಯುಲರ್ ವೀಡಿಯೋ ಹಾಕ್ತಿರಲಿಲ್ಲ. ಇವಾಗ ನಾನು ರೆಗ್ಯುಲರ್ ಹಾಕ್ತಿದ್ದೀನಿ, ಊರಲ್ಲಿ ಮನೇಲಿದ್ದೀನಿ ಅಂತ. ಸೊ ಅದಕ್ಕೋಸ್ಕರ ನಾನು ಕಂಫರ್ಟಬಲ್ ಇಲ್ಲ ಹೊರಗಡೆ ಹೋಗಿ ಮಾತಾಡಿ, ಜಸ್ಟ್ ಕ್ಲಿಪ್ಪಿಂಗ್ಸ್ ತೆಗಿತೀನಿ, ಆಮೇಲೆ ವಾಯ್ಸ್ ಓವರ್ ಕೊಟ್ಟು ಮಾಡ್ತೀನಿ ಅಷ್ಟೇ. ಸೊ ಜಸ್ಟ್ ಒಂದು ಹೇರ್ ಕಟ್ ಕೂಡ ಮಾಡಿದೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ಆಮೇಲೆ ನಾವು ಲಂಚಿಗೆ ಹೋಗಿದ್ವಿ. ನಾನು ಪಾರ್ಲರಿಗೆ ಬಂದ ನಂತರ ಸೊ ಮನೆಗೆ ಬಂದು ಅಡುಗೆ ಮಾಡೋಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ಅಲ್ಲಿ ಊಟ ಮಾಡಿ ಬಂದ್ವಿ. ಸೊ ಮಟನ್ ಏನೋ ತೊಗೊಂಡ್ವಿ, ಆಮೇಲೆ ವೈಟ್ ರೈಸ್ ಮತ್ತು ಫಿಶ್ ತೊಗೊಂಡು ತುಂಬ ಟೈಮ್ ಆಗಿದ್ದು ಫಿಶ್ ತಿನ್ನೋದು. ಸೊ ಫಿಶ್ ತಿಂದು ಊಟ ಮಾಡಿ ಮನೆಗೆ ವಾಪಸ್ ಬಂದ್ವಿ. ಟೇಕ್ ಕೇರ್, ಬಾಯ್.